ಬ್ರೋ ಎಲ್ಲಿತ್ತಿದ್ ಗಾಡಿ? ತಾತ 20 ವರ್ಷದಿಂದ ಸಾಕಿದ್ರಂತೆ. ತಾತನ್ ಸಿಗ್ಮಾ ಇದು. ಪೆಟ್ರೋಲ್ಗೆ ಸೀಮೆಣ್ಣೆ ಮಿಕ್ಸ್ ಮಾಡಿದ್ರೆ ಹೊಗೆ ಬರಲ್ವಾ? ತಮ್ಮಯ್ಯ, ಗಾಡಿ ಹಿಂದೆ ಬರೋನ್ಗೆ ಹೊಗೆ ಗೊತ್ತಾಯ್ತದೆ, ಗಾಡಿ ಓಡ್ಸೋನ್ಗೆ ಹೆಂಗ್ ಗೊತ್ತಾಯ್ತದೆ? आइए गांधी जी के दिखाए रास्ते पर चलें और एक स्वच्छ भारत की रचना करें। स्वच्छ भारत, एक कदम स्वच्छता की ओर। ಆರೋಗ್ಯಕ್ಕೆ ಹಾನಿಕರೇಶ್ವರ. ಕೀ ಹಾಕಬೇಕು. ಈ ಕೆಳಗಡೆ ಒಂದು ಚೋಕ್ ಪಾಯಿಂಟ್ ಬರುತ್ತೆ, ಕಾಣಿಸ್ತಿದೆಯಾ? ಈ ಚೋಕ್ ಪಾಯಿಂಟ್ನ ಆನ್ ಮಾಡ್ಬೇಕು. ಹಿಂಗೆ ಕೆಳಗಡೆ ಆನ್ ಮಾಡಿ ಇದೇ ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಪದ್ಧತಿಲ್ಲ ಅಂದರೆ ತುಳಿಬೇಕು. ಹಿಂಗೆ ತುಳಿದ್ರೆ ಎಂಥ ಬೆಟ್ಟ ಬೇಕಾದ್ರೂ ಹೊತ್ಕೊಂಡು ಹೋಗುತ್ತೆ ಈ ಗಾಡಿ. ಅದೇ ಈ ಗಾಡಿದ ಕಲರು 1980s TVS ಅವರು ಲಾಂಚ್ ಮಾಡಿದಂಥ ಇಂಡಿಯಾ ಮಾರ್ಕೆಟಲ್ಲಿ ಫಸ್ಟ್ ಟೈಮ್ 2 ಸೀಟರ್ ಮೊಪೆಡ್ ಲಾಂಚ್ ಆಯಿತು. ಅದೇ ಈ XL50 ಬಿರಾರು. ಹಿಂದೆಗಡೆ ರೋಡ್ ಕಾಣಿಸುತ್ತೆ ಬ್ರೋ. ನೀವು ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೆ. ಗಾಡಿ ರಿಚ್ ಆಗಬೇಕು. ಎತ್ಕೊಳ್ತೋಡಿ ಈಗ ಗಾಡಿ. ಇಂಡಿಯನ್ ಮಾರ್ಕೆಟಲ್ಲಿ ಫಸ್ಟ್ ಲಾಂಚ್ ಆದಂಥ 2 ಸೀಟರ್ ಮೊಪೆಡ್ ಬೈಕ್ ಇದು. XL50 2 ಪವರ್ ಬರುತ್ತೆ, 2 BHP ಹಾರ್ಸ್ ಪವರ್ ಬರುತ್ತೆ, 3.4 Nm ಟಾರ್ಕ್ ಬರುತ್ತೆ ಈ ಗಾಡಿಯಲ್ಲಿ. ಕೆಲ್ಸಕ್ಕೆ ಬೇರೆ ಹೋಗ್ಬೇಕು, ಕೆಲ್ಸಕ್ಕೆ ಬೇರೆ ಟೈಮ್ ಆಗಿಬಿಡುತ್ತೆ. ಆ್ಯಪಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬರ್ಬೇಕು. ಇವಾಗ ಕಂಟೆಂಟ್ ಹುಡ್ಕೋದೇ ಇರೋದು. ಈ ಗಾಡಿ ಕಂಟೆಂಟ್ ನನ್ನ ಕೈಲಂತೂ ಏನು ಮಾಡೋಕ್ಕಾಗಿಲ್ಲ. ಜಸ್ಟ್ ರಿಯಾಕ್ಷನ್ ತೊಗೊಳ್ತೀನಿ ಅಷ್ಟೇ ಈ ವಿಡಿಯೋದಲ್ಲಿ. ಗಾಡಿ ಬಗ್ಗೆ ಜನಗಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಯಾಕೆಂದರೆ ಒನ್ ಆಫ್ ದ ಪಾಪ್ಯುಲರ್ ಬೈಕ್ ಇದು 1990s. ಇವಾಗಲೂ ಕೂಡ ಈ ಥರ ಗಾಡಿಗಳು ಓಡಾಡ್ತೀವಿ ಅಂದರೆ ಅದಕ್ಕಿರುವಂಥ ಕ್ರೇಜೇ ಬೇರೆ. ನೋಡಿ, ಆ ತಾತ ಹಿಂಗೆ ಕಾಲಿಕೊಂಡು ಹೋಗ್ತಿದ್ದಾರೆ, ಅದೇ ಥರ ನಾನು ಕಾಲಿಕೊಂಡು ಹೋಗ್ತಾ ಇದ್ದೀನಿ. ತೋರಿಸ್ಬಿಟ್ಟು ಬಂದಿದ್ದೀನಿ. ತಾತನ ಗಾಡಿ ನಾನು ಮಿಸ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಬ್ರೋ. ನನ್ನ ಗಾಡಿ ಸ್ಪೀಡು 40 ಹೋಗ್ತಾಯಿತ್ತು, ತಾತ 60 ಹೋಗ್ತಾರೆ ಪಕ್ಕ. ತಾತ ಈ ಥರ ಕಾಲಿಕೊಂಡು ಹೋಗೋದ್ರಲ್ಲಿ ಒಳ್ಳೆ ಮಜಾ ಐತಲ್ವಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಿಮ್ಮ ಕಾಲದ ಗಾಡಿ ಇದು. ರಾಜೇಂದ್ರ ಫೀಲ್ ಅಂತ ಈ ಥರ ಕಾಲಿಕೊಂಡು ಹೋಗ್ತಿರೋದು. ಆರನ್ನೇ ಬರ್ತಿಲ್ಲ, ಆಫ್ ಆಗೋಯ್ತು. ತುಳಿ ಈ ಥರ ತುಳಿದು ಬೆಟ್ಟ ಬೇಕಾದ್ರೆ ಹೊಚ್ಕೊಂಡು ಹೋಗ್ಬೋದು. ತುಳ್ಕೊಂಡು ಕ್ಲಚ್ ಹಿಡ್ಕೊಂಡ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ಟಾರ್ಟ್ ಆಗ್ತಲ್ವಲ್ಲ ಗುರು.
ಸ್ಟಾರ್ಟ್ ಆಗ್ತಲ್ವಲ್ಲ ಬ್ರೋ ಬ್ರೋ. ಇದರಲ್ಲಿರೋ 2 ಹಾರ್ಸ್ ಪವರ್ ನಮ್ಮ ಮೇಲೆ ಎತ್ತಬೇಕು ಅಂದರೆ ನಮ್ಮಲ್ಲಿರೋ ಹಾರ್ಸ್ ಪವರ್ ಎಲ್ಲ ಹಾಕ್ಬೇಕು ಈ ಗಾಡಿಗೆ. ಈ ರೋಡ್ ಈ ಗಾಡಿ ಕ್ರಾಸ್ ಮಾಡುತ್ತಾ? ತಿಳ್ಕೊಂಡು ಹೋಗ್ಬೇಕು ಕ್ರಾಸ್ ಮಾಡಬೇಕು ಅಂದರೆ. ಹೆಂಗ್ ಗುರು ನಮ್ಮ ದೇಶದ ರೋಡ್ಗಳ ಕಥೆ? ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಬಡ್ಡಿ ಮಕ್ಕಳು ಪೊಲಿಟಿಷನ್ಸ್ ಗೆದ್ಬಿಟ್ಟು ಹೋಗಿರೋರು ನಮ್ಮೂರುಗಳ ಕಡೆ ತಲೆನೂ ಇಕ್ಕಲ್ಲ. ಇವ್ರ ಮೇಲೆ ರೋಡ್ ಹಾಕ್ಬೇಕು, ಇಲ್ಲ ರೋಡ್ ಮೇಲೆ ಪೊಲಿಟಿಷಿಯನ್ಗಳನ್ನ ಹಾಕ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಒಂದೊಂದು ರೋಡು ಹೈವೇ ಇದ್ದಂಗಿದೆ. ಮಳೆ ಬಂದರೆ ಇವೇ ಕೆರೆಗಳು ನಮಗೆಲ್ಲ. ಸರಿ ಬಿಡು. ಆಫ್ ರೋಡ್ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ಇಲ್ಲಿ ಬಿಟ್ಟು ಹೋಗೋರಲ್ಲ ಇಲ್ಲಿಗೆ ಬರ್ಬೋದು. ಡೌಟ್ ರೇಸಿಂಗ್ ಬೇಕಾದ್ರೂ ಮಾಡ್ಬೋದು ನಮ್ಮೂರು ರೋಡಲ್ಲಿ. ಗಾಡಿ ಯಾಕೆ ಗೊತ್ತಾ ಇಲ್ಲ ತಗೋದು. ತಗೊಳ್ತು ಅಡ್ಡ ಬರ್ಬಿಡಪ್ಪ ತಂದೆ. ಪೆಟ್ರೋಲ್ ರಿಸರ್ವು ಇದರ ಚೌಕಾನು ತೊಳ್ಕೊಂಡು ಸ್ಟಾರ್ಟ್ ಆಗೋಯ್ತು ಅಂತಂದ್ರೆ ಧೂಳಿಗೆ ಬರ್ಕೊಂಡ್ಬಿಡ್ತೀಯ. ಗಾಡಿ ಸ್ಟಾರ್ಟ್ ಆಗ್ತಿಲ್ವಲ್ಲ ಗುರು. ಬೆಳಗ್ಗೆ ತಿಂದಿದ್ದು ಒಂದೇ ಒಂದು ಮೊಟ್ಟೆ ಕರಗೋಯ್ತು. ಹೈವೇಗೆ ಒಂದ್ಸಲಿ ಅಟ್ಯಾಚ್ ಆಗೋ ತನಕ ಅಷ್ಟೇ. ಹೈವೇಗೆ ಏನಾದರೂ ಒಂದ್ಸಲಿ ಗಾಡಿ ಅಟ್ಯಾಚ್ ಆಯಿತು ಅಂದರೆ ಗಾಡಿ ಹಿಡಿಯೋರೇ ಇರಲ್ಲ. ಆಮೇಲೆ ಆ ರೇಂಜಲ್ಲಿ ಕಿತ್ತರ್ಕೊಂಡು ಹೋಗುತ್ತೆ ಗಾಡಿ. ಗಾಡಿ ನನ್ನೇ ಎತ್ಕೊಳತ್ತಿಲ್ಲ, ನಿನ್ನೊಂದು ಬೇರೆ ಎತ್ಕೊಂಡೋಗುತ್ತೆ. ನಾವು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಈ ಗಾಡಿನ ನಮ್ಮ ಗೆಳೆಯವ್ರ ತಾತ ಓಡಿಸ್ತಾ ಇದ್ರಂತೆ. ತಾತಂಗೆ ವಯಸ್ಸಾಗಿ ಹೋಗ್ಬಿಟ್ರು. ತಾತ ಹೋದ್ರು ಕೂಡ ಗಾಡಿ ಹೋಗಿಲ್ಲ. ಗಾಡಿಗಿರೋಂಥ ಶಕ್ತಿ ಹಂಗೆ ಇದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಒಂಥರ ಈ ಗಾಡಿನ ಹೇಳ್ಬೇಕು ಅಂದರೆ 1 ಲೀಟ್ರ್ CC ಎಂಜಿನ್ ಗಾಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಮ ಗಾಡಿಗಳೆಲ್ಲ ಹಯಾಬುಸಾ, ಸುಜುಕಿ GSX, R1, ಅಷ್ಟೇ ಯಾಕೆ RC 390, ಡ್ಯೂಕ್ 390, ಬಜಾಜ್ ಪಲ್ಸರ್ 400, ಎಲ್ಲ ಡಾಮಿನರು, ಅದೆಲ್ಲದಕ್ಕಿಂತ ಚೆನ್ನಾಗೈತೆ ಗುರು ಗಾಡಿ. ಇದಕ್ಕೇನಾದರೂ ಹಾರ್ಸ್ ಪವರ್ದು, ಇದರಲ್ಲಿರೋ ಹಾರ್ಸ್ ಪವರು ಅರೌಂಡ್ 2 ಹಾರ್ಸ್ ಪವರ್ ಏನೋ ಇದೆ. ಯಾಮರ ಏನಾದರೂ ಒಂದು 20 ಹಾರ್ಸ್ ಪವರ್ ಕೊಟ್ಬಿಟ್ಟಿದ್ರೆ ಹಾರ್ಸ್ ಪವರ್ ಆ್ಯಂಡ್ ವೆಯ್ಟ್ ರೇಷಿಯೋ ಸಖತ್ತಾಗಿರೋದು. ಇದರಲ್ಲಿ ಪವರ್ ವೆಯ್ಟ್ ರೇಷಿಯೋ ಸಖತ್ತಾಗಿ ಬರೋದು. ಯಾಕೆಂದರೆ ತಗೊಂಡೋಗಿ ತೂಕ ಹಾಕಿದ್ರು ನಮ್ಮದೊಂದು ತೊಡೆ ತೂಕ ಬರೋಲ್ಲ ಈ ಗಾಡಿ. ಈ ಥರ ಗಾಡೀಲಿ ಮೋಟೋ ವ್ಲಾಗ್ ಮಾಡೋದಕ್ಕೂ ಅದೃಷ್ಟ ಬೇಕು ಬ್ರೋ. ಈ ಥರ ಗಾಡೀಲಿ ಮೋಟೋ ವ್ಲಾಗ್ ಮಾಡೋದಕ್ಕೆ ಅದೃಷ್ಟ ಬೇಕು. ಅದೃಷ್ಟ ನನಗೆ ಸಿಕ್ಕಿದೆ. ನನ್ನ ಗೆಳೆಯ ಕೊಟ್ಟಿರೋ ಅದೃಷ್ಟ ಅದು. ಈ ಥರ ಪವರು, ಈ ಥರ ದಮ್ಮು ನಿಮ್ಮ ಗಾಡೀಲಿ ಇದೆಯಾ? ಮರ್ಯಾದೆ ಕಳಿತೈತಲ್ಲ ಗುರು ಗಾಡಿ ನಂದು.
1980 ಈ ಗಾಡಿ ಲಾಂಚ್ ಆದಮೇಲೆ ಈ ಗಾಡಿ ಪರ್ಫಾರ್ಮೆನ್ಸ್ ನೋಡಿ ಕಂಪ್ನಿಯವರೇ ಗಾಡಿನ ಮರ್ತ್ಬಿಟ್ಟಿದ್ದಾರೆ ಅನಿಸುತ್ತೆ. ಗಾಡಿ ಡೀಟೇಲ್ಸ್ ಮಾತ್ರ ಗೂಗಲಲ್ಲಿ ಕೂಡ ಸಿಗ್ತಾಯಿಲ್ಲ ನನಗೆ ಹುಡುಕಿದ್ರು. ಆದರೂ ಅಲ್ಲಿ ಇಲ್ಲಿ ಪಡಕಾಡಿ ಸ್ವಲ್ಪ ಇನ್ಫಾರ್ಮೇಷನ್ ಎತ್ಕೊಂಡಿದ್ದೀನಿ. 50 cc ಎಂಜಿನ್ ಬರುತ್ತೆ ಗಾಡಿಯಲ್ಲಿ, 2 horse ಪವರ್ ಬರುತ್ತೆ, 4.5 Nm ಟಾರ್ಕ್ ಬರುತ್ತೆ. ಅಷ್ಟೇ, ಒಬ್ಬನ ಕೂತ್ಕೊಂಡ್ರೆ ಆರಾಮಾಗಿ ಹೇಳ್ಕೊಂಡು ಹೋಗುತ್ತೆ ಎಲ್ಲಿಗೆ ಬೇಕಾದರೂ. 2-3 ಹಾಕ್ಬಿಟ್ರೆ ನಿಜ. ಬಟ್ ಆದರೂ ನಾನು ನೋಡಿದ್ದೀನಿ, ನಮ್ಮ ತಾತನ ಕಾಲದೆಲ್ಲ ರೈತರುಗಳು, ನಮ್ಮ ತಾತನ ಕಾಲದವ್ರನ್ನ ನಾನೆಲ್ಲ ನೋಡಿದ್ದೀನಿ ಗುರು. ಇಲ್ಲಿ ಅಕ್ಕಿ ಮೂಟೆ ಹಾಕೊಂಡು ಹೊಡಿತಾ ಇದ್ರಂತೆ, 1 ಕ್ವಿಂಟಲ್ ಅಕ್ಕಿ ಮೂಟೆ. ಅಷ್ಟು ಪವರ್ ಇತ್ತಂತೆ ಈ ಗಾಡಿಲಿ ಆವಾಗಿನ ಕಾಲದಲ್ಲಿ. ನನಗೇನೋ ಗೊತ್ತಿಲ್ಲ, ಈ ಗಾಡಿ 20 ವರ್ಷದ ಗಾಡಿ, ಮೋಸ್ಟ್ಲಿ ಏಜ್ ಆಗಿರೋದಕ್ಕೆ ಮೆಷಿನಲ್ಲಿ ಪವರ್ ಇಲ್ಲ ಅಂತ ಅನ್ಕೊತೀನಿ. ಅದೆಲ್ಲ ಬಿಟ್ಟರೆ ಓವರ್ ಆಲ್ ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಬಟ್ ಗಾಡಿ ಓಡಿಸೋದಕ್ಕೆ ಇರೋವಂಥ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಪಾಸ್ ಆಗ್ಬಿಡ್ತೀನಿ ಅಂಟಿ. ಬ್ರೋ ನನ್ನ ಕೈಲಾಗಲ್ಲ ಬ್ರೋ, ನನ್ನ ಕೈಲಾಗಲ್ಲ ಈ ಗಾಡಿ ರಿವ್ಯೂ ಮಾಡೋಕ್ಕೆ. ಎಲ್ಲ ಅಂದ್ರೆ ಅಲ್ಲೇ ಆಫ್ ಆಗುತ್ತಲ್ಲ ಬ್ರೋ. ಕೆಲ್ಸಕ್ಕೆ ಬರೋ ಲೇಟ್ ಆಗೈತೆ. ನನ್ನ ಕೈಲಾಗಲ್ಲ ಗುರು, ನನ್ನನ್ನು ಬಿಟ್ಬಿಡು. ನಾನು ನಿನ್ನನ್ನು ರಿವ್ಯೂ ಮಾಡೋಕ್ಕೆ ಅಂತ ನಾನು ಬಂದಿರೋದು. ನೀನು ನೋಡಿದ್ರೆ ನನ್ನೇ ರಿವ್ಯೂ ಮಾಡ್ತಾ ಇದೆಯಲ್ಲ ಬ್ರೋ. ಯಾಕೆ ತಿಕಾವ್ರಿ ಈ ಥರ ಆಂಟಿಕ್ ಪೀಸ್ ಇರುವಂಥ ಗಾಡಿಗಳು ನಿಮ್ಮ ಹತ್ರ ಏನಾದರೂ ಇದ್ದರೆ ದಯವಿಟ್ಟು ಯಾರು ಮಾರಕ್ಕೆ ಹೋಗಬೇಡಿ. ಈ ಥರ ಗಾಡಿಗಳನ್ನ ನೀವು ಮಾರಿದ್ರೆ ಮತ್ತೆ ರೀಸ್ಟೋರೇಷನ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಏನಾದರೂ ಜಾಸ್ತಿ ಪ್ರೀತಿ ಅನ್ನೋದಿದ್ರೆ ನಿಮಗೆ ಗಾಡಿಗಳ ಮೇಲೆ, ಈ ಥರ ಆಂಟಿಕ್ ಪೀಸ್ಗಳನ್ನ ರೀಸ್ಟೋರ್ ಮಾಡಿಬಿಟ್ಟು ನೀವೇ ಇಟ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ಹುಡುಕಿದ್ರು ಕೂಡ ಈ ಥರ ಗಾಡಿಗಳೆಲ್ಲ ಸಿಗೋಲ್ಲ. ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಬೇಕಾಗಿರುವಂಥದ್ದೇ ಈ ಥರ ಆಂಟಿಕ್ ಪೀಸ್ಗಳು ರಿವ್ಯೂ ಮಾಡೋದಕ್ಕೆ. ಸೊ ನಮಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲೇಬೇಕು ಇದೇ ಥರ. ಏನು ಕ್ರೇಜಿ ಆಗಿದೆ ನೋಡು ಗುರು ಗಾಡಿ, ಏನು ಕ್ರೇಜಿ ಆಗಿದೆ ನೋಡು. ಆಲ್ ಇನ್ ಒನ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ, ಮಲ್ಟಿಪರ್ಪಸ್ಸಿಗೆ ಗಾಡಿ. ನೋಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಇದೇ ಗಾಡಿ ತೊಗೊಂಡು. ಎಲ್ಲಾದರೂ ಮಕ್ಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದ್ರೆ ಇದೇ ಗಾಡೀಲಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೋದು. ಜೊತೆಲಿ ಏನಾದರೂ ಬೇಕಂದರೆ ಈ ಥರ ವ್ಯಾಪಾರ ಮಾಡಬೇಕಂದ್ರೆ ಈ ಥರ ತಪ್ಪಲೆ ಎಲ್ಲ ತಗ್ಲಾಕೊಂಡು ಬೇಕಾದರೂ ಹೋಗ್ಬೋದು. ಹೊಲ ಜಮೀನಲ್ಲಿ ಕೆಲಸ ಮಾಡಬೇಕಂದ್ರೆ ಚೀಲ ಬೇಕಾದರೂ ಇಟ್ಕೊಂಡು ಹೋಗ್ಬೋದು ಈ ಗಾಡಿ ಮೇಲೆ ಬ್ರೋ. ಅಷ್ಟು ಮಲ್ಟಿ ಟಾಸ್ಕ್ ಎಬಿಲಿಟಿ ಇರುವಂಥ ಗಾಡಿ ಈ XL50. ಚಿನ್ನಿ ನಮ್ಮ ಲೈಫಲ್ಲಿ ಯಾವ ಚಿನ್ನಿನೂ ಇಲ್ಲ, ಯಾವ ಮುನ್ನಿನೂ ಇಲ್ವಲ್ಲ ಬ್ರೋ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ ಮಗ. ಬ್ರೋ ಈ ಗಾಡಿಗೆ ಎಷ್ಟು ಸ್ಪೀಡಾಗಿ ಓಡಿಸ್ಲಿ ಬ್ರೋ? ಇವಾಗ ಹೇಳಿ, ಈ ಗಾಡಿ ಟಾಪ್ ಸ್ಪೀಡ್ ಹಿಡಿಬೇಕಾ? ಈ ಗಾಡಿ ಪೊಟೆನ್ಷಿಯಲ್ ಫುಲ್ ಚೆಕ್ ಮಾಡಬೇಕಾ? ನಾನು ಚೆಕ್ ಮಾಡ್ತೀನಿ. ಈ ಗಾಡಿ ರಿಲೇಟೆಡ್ ನಾನು ಕಮೆಂಟೇಟರ್ಸ್ ಬಿಟ್ಬಿಟ್ಟಿದ್ದೀನಿ. ಈ ಗಾಡಿ ವ್ಯೂವರ್ಸ್ ಪ್ರಶ್ನೆಗಳಿಗೆ ಬೇಕಾಗಿರೋ ಥರ ಈ ಗಾಡಿನ ಓಡಿಸ್ತೀನಿ ನಾನು. ನೀವು ಯಾವ ಥರ ರಿವ್ಯೂ ಮಾಡಿ ಅಂತ ಹೇಳ್ತೀರೋ ಆ ಥರ ರಿವ್ಯೂ ಮಾಡ್ತೀನಿ ಈ ಗಾಡಿ ನಾನು. ವೀಲ್ ಇಂಜಿನಿಗೆಲ್ಲ ಹೊಡೆಯುತ್ತೆ ಹೇಳ್ಬೇಡಿ, ಹೊಡೆಯೋಕ್ಕಾಗಲ್ಲ. ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಸಪೋರ್ಟ್ ಸಿಗುತ್ತೆ. ಒಂದು ಕಂಟೆಂಟ್ನ ಕಲೆಕ್ಟ್ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಒಂದು ಕಂಟೆಂಟ್ನ ಬರ್ಕೊಂಡು ಅದಾದಮೇಲೆ ಗಾಡಿಗಳನ್ನ ಎತ್ಕೊಂಡು ಎಷ್ಟೊಂದು ಸ್ಟ್ರಗಲ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಮುಂದುವರೆಯೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಇಲ್ಲಿ ಗುಲಾಬಿ ಹೂ ಸಿಗಲ್ಲ, ನೀವಿಬ್ರು ಇದರಲ್ಲೇ ಮ್ಯಾನೇಜ್ ಮಾಡಿ. ಈ ಚಡ್ಡಿ ಪೂರ್ತಿ ಹರಿದೋದ್ಮೇಲೆ ಮತ್ತೆ ಭೇಟಿ ಆಗ್ತೀನಿ.